ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ನ್ಯಾಯಸ್ಥಾಪಕರುಗಳ ಪುಸ್ತಕ 3ನೇ ಅಧ್ಯಾಯ ಅದರ 9ನೇ ವಾಕ್ಯ. ಇಸ್ರಾಯೇಲರು ಯೆಹೋವನಿಗೆ ಮೊರೆಯಿಟ್ಟಾಗ ಆತನು ಅವರನ್ನು ಬಿಡಿಸುವುದಕ್ಕೋಸ್ಕರ ರಕ್ಷಕನನ್ನು ಎಬ್ಬಿಸಿದನು. ಕಾಲೇಬನ ತಮ್ಮನು ಕೆನಜನ ಮಗನೂ ಆದ ಒತ್ನೀಯೇಲನೇ ಆ ರಕ್ಷಕನು. ಯೆಹೋಶುವನ ಮರಣದ ನಂತರ ಇಸ್ರಾಯೇಲ್ ಜನರು ಏನು ಮಾಡಬೇಕೆಂಬುದಾಗಿ ಯೋಚನೆ ಮಾಡ್ತಾ ಇರುವಂಥ ಸಮಯದಲ್ಲಿ ದೇವರ ವಾಕ್ಯ ಹೇಳ್ತದೆ. ಆ 1ನೇ ಅಧ್ಯಾಯ 1ನೇ ವಾಕ್ಯ ದೇವರ ಹತ್ರ ಕೇಳ್ತಾರೆ, ಯಾರು ಹೋಗಬೇಕು ಮೊದಲು ಯುದ್ಧ ಮಾಡೋಕ್ಕೆ? ಆಗ ದೇವರು ಹೇಳ್ತಾರೆ, ಯಹೂದ ಅಥವಾ ಯಹೂದ್ಯರು ಮೊದಲು ಹೋಗಲಿ, ನಾನು ಅವರನ್ನು ಆ ಶತ್ರುಗಳ ಕೈಯಲ್ಲಿ ಜಯಶಾಲಿಗಳಾಗಿ ಅವ್ರನ್ನ ಮಾಡ್ತೇನೆ ಎಂಬುದಾಗಿ ಹೇಳ್ತಾರೆ. ಇದಾಗಿ ಸ್ವಲ್ಪ ಮುಂದೆ ಬರಬೇಕಾದ್ರೆ ನಮಗೆ ಗೊತ್ತಾಗುತ್ತೆ, ಆ ಸಮಯದಲ್ಲಿ ಯಾರೂ ಇಲ್ಲ. ಮೋಶೆಯ ನಾಯಕತ್ವದಲ್ಲಿ ಹೊರಡ್ತಾರೆ ಐಗುಪ್ತ ದೇಶದಿಂದ. ಯೆಹೋಶುವನ ನಾಯಕತ್ವದಲ್ಲಿ ಕಾನಾನ್ ದೇಶವನ್ನು ಸ್ವಾಧೀನ ಮಾಡ್ಕೊಳ್ತಾರೆ. ಈಗ ನಾಯಕನಿಲ್ಲದಂತಹ ಒಂದು ದೊಡ್ಡ ಜನಾಂಗ ನಿಂತಿದೆ. ಇವಾಗ ಯಾರೂ ಇಲ್ಲ ಅವ್ರನ್ನ ನೋಡ್ಕೊಳ್ಳೋದಕ್ಕೆ, ಅವರ ಒಂದು ಯೋಗಕ್ಷೇಮ ನೋಡ್ಕೊಳ್ಳೋದಕ್ಕೆ, ಅಥವಾ ಅವರಿಗೆ ಬೋಧನೆ ಮಾಡೋದಕ್ಕೆ, ಅವರ ಕಷ್ಟಗಳಿಗೆ ಸ್ಪಂದಿಸುವುದಕ್ಕೆ ಯಾವ ಒಬ್ಬ ನಾಯಕನೂ ಇಲ್ಲ. ಅವರ ವೇದನೆಯನ್ನು ಯಾರ ಹತ್ರನೂ ಹಂಚ್ಕೊಳ್ಳೋಕ್ಕೆ ಸಾಧ್ಯವಿಲ್ಲದಂತಹ ಸ್ಥಿತಿಯಲ್ಲಿ ಅವರಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಅವ್ರು ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಇರುವಾಗ ಅವರು ತಮಗಿಷ್ಟ ಬಂದ ಹಾಗೆ ಜೀವನ ಮಾಡ್ತಾ ಇದೆ. 2ನೇ ಅಧ್ಯಾಯ 10ನೇ ವಾಕ್ಯ ಓದ್ತೀವಿ. ಅವನ ಕಾಲದವರೆಲ್ಲರೂ ಪಿತೃಗಳ ಬಳಿಗೆ ಸೇರಿದ ಮೇಲೆ ಯೆಹೋವನನ್ನು ಆತನು ಇಸ್ರಾಯೇಲರಿಗೋಸ್ಕರ ಮಾಡಿದ ಮಹತ್ಕಾರ್ಯಗಳನ್ನು ಅರಿಯದಿದ್ದ ಬೇರೊಂದು ಸಂತಾನ ಹುಟ್ಟಿತು. ದೇವರ ಮಾರ್ಗವನ್ನೇ ಮರೆತು ಬಿಟ್ಟ, ದೇವರು ಯಾರು ಅಂತಲೇ ಗೊತ್ತಿಲ್ಲದೆ ಇರುವಂತಹ ಬೇರೊಂದು ಸಂತಾನ ಬಂದಿದೆ. ಇವಾಗ ಆ ಸಂತಾನದವರು ತಮಗಿಷ್ಟ ಬಂದ ಹಾಗೆ ಜೀವಿಸ್ತಾ ಇದ್ದಾರೆ. ಯೆಹೋವನ ಮಾತಿಗೆ ವಿಧೇಯರಾಗ್ತಾ ಇಲ್ಲ, ಯೆಹೋವನ ಮಾತಿಗೆ ಕಿವಿಗೊಡ್ತಾ ಇಲ್ಲ. ಅವರು ತಮಗಿಷ್ಟ ಬಂದ ಹಾಗೆ ಜೀವಿಸ್ತಾ ಇದ್ದಾರೆ. ದೇವರು ಅವರ ಮೇಲೆ ಕೋಪಗೊಂಡು ಅವರನ್ನು ಆ ಶತ್ರುಗಳ ಕೈಗೆ ಒಪ್ಪಿಸಿಕೊಟ್ರು ಎಂಬುದಾಗಿ ನಾವು ನೋಡ್ತೇವೆ. ಕಾರಣ 3ನೇ ಅಧ್ಯಾಯ 1ನೇ ವಾಕ್ಯ ಹೇಳ್ತದೆ, ಕಾನಾನ್ಯರೊಡನೆ ನಡೆದ ಯುದ್ಧಗಳಲ್ಲಿ ಒಂದನ್ನು ನೋಡದ ಇಸ್ರಾಯೇಲರನ್ನು ಪರೀಕ್ಷಿಸುವುದಕ್ಕೂ ಇಸ್ರಾಯೇಲ್ ಸಂತತಿಯವರಲ್ಲಿ ಯುದ್ಧ ವಿದ್ಯೆಯನ್ನು ಅರಿಯದವರಿಗೆ ಅದನ್ನು ಕಲಿಸಿಕೊಡುವುದಕ್ಕೂ ಯೆಹೋವನು ಕೆಲವರನ್ನು ಉಳಿಸ್ತಾನೆ. ಮಾತ್ರ ಅಲ್ಲ, ದೇವರು ಅವನ ಮೇಲೆ ಕೋಪಗೊಂಡಿದ್ದರಿಂದ 2ನೇ ಅಧ್ಯಾಯ 14ನೇ ವಾಕ್ಯದ ಕೊನೆಯ ಭಾಗಗಳಲ್ಲಿ ಓದ್ತೇವೆ, ಆತನು ಅವರನ್ನು ಸುತ್ತಣ ವೈರಿಗಳಿಗೆ ಮಾರಿಬಿಟ್ಟನು. ಅವರು ಶತ್ರುಗಳ ಮುಂದೆ ನಿಲ್ಲಲಾರದವರಾದರು. ದೇವರು ಕೋಪಗೊಂಡರು, ಅವ್ರ ಮೇಲೆ ಕೋಪಗೊಂಡು ಅವರನ್ನು ಮಾರಿಬಿಟ್ರು, ಅವರನ್ನು ತಳ್ಳಿಬಿಟ್ರು. ನೀವು ಬೇಡ ಅಂತೇಳಿ ತಳ್ಳಿಬಿಟ್ರು. ಆದರೆ ನಾವು ನೋಡ್ತೇವೆ ಮತ್ತೆ 3ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಓದ್ತೇವೆ, ಅವರು ಆರಾಮ್ ರಾಜ್ಯದ ಅರಸನಾದ ಕೂಷನ್ ರಿಷತಯಿಮ್ ಎಂಬುವನಿಗೆ ಮಾರಿಬಿಟ್ರು. ಅವರು 8 ವರ್ಷಗಳವರೆಗೆ ಅವನಿಗೆ ದಾಸರಾಗಿದ್ದರು. ಈಗ ಏನಾಗಿದ್ದಾರೆ, ಆರಾಮ್ ರಾಜ್ಯದವರು ಇವರನ್ನು ಕೈವಶ ಮಾಡಿಕೊಂಡಿದ್ದಾರೆ. ದೇವರವ್ರನ್ನ ಅವ್ರ ಕಡೆಗೆ ಮಾರಿಬಿಟ್ಟಿದ್ದಾರೆ. ಆದರೆ ಆ ಸಮಯದಲ್ಲಿ ಅವ್ರಿಗೆ ಗೊತ್ತಾಯಿತು, ನಾವು ತಪ್ಪು ಮಾಡಿಬಿಟ್ವಿ, ನಾವು ದೇವರಲ್ಲಿ ಆಶ್ರಯಿಸಬೇಕಾಗಿತ್ತು, ದೇವರ ಮುಖವನ್ನು ನೋಡಬೇಕಾಗಿತ್ತು, ಅದು ಮಾಡೋಕ್ಕಾಗಲಿಲ್ಲ. ದೇವರೇ ನಮ್ಮನ್ನು ಕ್ಷಮಿಸು ಎಂಬುದಾಗಿ ದೇವರ ಹಸ್ತಗಳಲ್ಲಿ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡುವುದಕ್ಕೆ ತಯಾರಾದಾಗ 9ನೇ ವಾಕ್ಯ ಹೇಳ್ತದೆ, ಇಸ್ರಾಯೇಲರು ಯೆಹೋವನಿಗೆ ಮೊರೆಯಿಟ್ಟಾಗ ಆತನು ಅವರನ್ನು ಬಿಡಿಸುವುದಕ್ಕೋಸ್ಕರ ಒಬ್ಬ ರಕ್ಷಕನನ್ನು ಎಬ್ಬಿಸ್ತಾ ಇದ್ದಾನೆ. ಪ್ರಿಯ ದೇವರ ಮಕ್ಕಳೇ, ನಮ್ಮ ತಪ್ಪಿನ ಮೂಲಕವೇ ನಾವು ಕಷ್ಟಗಳನ್ನು ಅನುಭವಿಸ್ತಾ ಇದ್ದರೂ ಸಹ ಅದರ ಮಧ್ಯದಲ್ಲಿಯೂ ಪಶ್ಚಾತ್ತಾಪದಿಂದ ದೇವರ ಮುಖವನ್ನು ನೋಡುವಂಥ ವ್ಯಕ್ತಿಗಳು ಯಾರಿದ್ದಾರೋ ಅವರಿಗಾಗಿ ಇಳಿದು ಬರುವಂತಹ ಒಂದು ಪರಲೋಕ ಇದೆ. ಅವರಿಗಾಗಿ ಇಳಿದು ಬರುವಂತಹ ಒಬ್ಬ ದೇವರಿದ್ದಾನೆ. ಅವರಿಗಾಗಿ ಸಹಾಯ ಮಾಡುವುದಕ್ಕೆ ಶಕ್ತನಾದ ಒಬ್ಬ ರಕ್ಷಕನಿದ್ದಾನೆ. ಆ ರಕ್ಷಕನಾದ ದೇವರಲ್ಲಿ ಆಶ್ರಯಿಸೋಣ. ಒತ್ನೀಯೇಲ್ ಎಂಬ ಮೊದಲನೇ ನ್ಯಾಯಸ್ಥಾಪಕ ಅಲ್ಲಿ ಬರ್ತಾ ಇದ್ದಾನೆ. ಅವರನ್ನು ರಕ್ಷಿಸುವುದಕ್ಕಾಗಿ, ಅವರನ್ನು ಶತ್ರುಗಳ ಕೈಯಿಂದ ಬಿಡಿಸುವುದಕ್ಕಾಗಿ ಇಳಿದು ಬರ್ತಾ ಇದ್ದಾನೆ. ಈಗಲೇ ಸಮಯದಲ್ಲಿ ಕರ್ತನಿಗೆ ಹೇಳೋಣ, ಸ್ವಾಮಿ ನೀನು ನನ್ನ ಸಂಗಡ ಇರುವುದಕ್ಕಾಗಿ ಸ್ತೋತ್ರ, ನೀನು ಮಾಡಿದಂಥ ಎಲ್ಲ ಉಪಕಾರಗಳಿಗಾಗಿ ಸ್ತೋತ್ರ, ನೀನು ಮಾಡಿದ ಎಲ್ಲ ಆಶೀರ್ವಾದಗಳಿಗಾಗಿ ಕರ್ತನೆ ನಾನು ನಿನಗೆ ಸ್ತೋತ್ರ ಮಾಡ್ತೇನೆ ಎಂಬುದಾಗಿ ದೇವರಿಗೆ ಹೇಳೋಣ. ಹೌದು, ನಮಗಾಗಿ ಇಳಿದು ಬರುವಂಥ ಒಬ್ಬ ದೇವರಿದ್ದಾನೆ. ನಮಗಾಗಿ ಸಹಾಯ ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ನಾವು ಮೊರೆ ಇಡುವಾಗ ನಮ್ಮ ಮೊರೆಗೆ ಕಿವಿಗೊಡುವಂತಹ ಒಬ್ಬ ದೇವರಿದ್ದಾನೆ. ಕೋಪ ಮಾಡಿಕೊಂಡು ನಮ್ಮನ್ನು ತಳ್ಳಿಬಿಟ್ಟಿದ್ದರೂ ಸಹ ಕ್ಷಣ ಮಾತ್ರದಿಂದ ನಿನ್ನನ್ನು ನಾನು ತಳ್ಳಿಬಿಟ್ಟಿದ್ದರೂ ಸಹ ಮಹಾ ಪ್ರೀತಿಯಿಂದ ನಿನ್ನನ್ನು ನಾನು ಸೇರಿಸ್ಕೊಳ್ತೇನೆ. ಆ ದೇವರು ಹೇಳ್ತಾರೆ, ನಾನು ನಿನ್ನನ್ನು ಸೇರಿಸ್ಕೊಳ್ತೀನಿ,
ಕೋಪ ಮಾಡಿಕೊಂಡಿದ್ದು ಸರಿ, ಆದರೆ ನೀನು ಪಶ್ಚಾತ್ತಾಪ ಪಟ್ಟರೆ, ನೀನು ಮೊರೆ ಇಟ್ಟರೆ ನಿನಗಾಗಿ ಇಳಿದು ಬರುವಂಥ ಒಬ್ಬ ದೇವರಿದ್ದಾನೆ. ನಿನಗಾಗಿ ಸಹಾಯ ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಆ ದೇವರಲ್ಲಿ ನಾವು ಆಶ್ರಯಿಸೋಣ, ಆ ದೇವರ ಮುಖವನ್ನು ನೋಡೋಣ. ನಮಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಸಹಾಯ ಮಾಡುವ ಸರ್ವಶಕ್ತನಾದ ಒಬ್ಬ ದೇವರು ನಮಗೋಸ್ಕರ ಇರುವುದಕ್ಕಾಗಿ ಆ ಕರ್ತನಲ್ಲಿ ನಾವು ಆಶ್ರಯಿಸೋಣ. ಕರ್ತನೆ, ನಮಗಾಗಿ ಇಳಿದು ಬಾ ಸ್ವಾಮಿ. ದೇವರೇ, ನಮಗೆ ಸಹಾಯಕ್ಕಾಗಿ ಇಳಿದು ಬಾ ಎಂಬುದಾಗಿ ನಾವು ಮೊರೆ ಇಡುವಾಗ ನಮ್ಮ ಮಧ್ಯದಲ್ಲಿ ಇಳಿದು ಬರುವಂತಹ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಆ ಕರ್ತನಲ್ಲಿ ಆಶ್ರಯಿಸೋಣ. ಒತ್ನಿಯೇಲನು ಮೊದಲನೇ ನ್ಯಾಯಸ್ಥಾಪಕನಾಗಿ ಬರ್ತಾನೆ. ನಂತರ ನೋಡ್ತೇವೆ 15 ನ್ಯಾಯಸ್ಥಾಪಕರುಗಳು ಬರ್ತಾರೆ. ಒತ್ನಿಯೇಲನ ನಂತರ ಪುನಃ ಜನ ತಪ್ಪಿಗೋಗ್ತಾರೆ. ಆವಾಗ ಪುನಃ ಅವ್ರನ್ನ ಮಾರಿ ಬಿಡ್ತಾನೆ. ಆಗ ಪುನಃ ಮತ್ತವರು ಮೊರೆ ಇಡ್ತಾರೆ. ಬೇರೊಬ್ಬ ನ್ಯಾಯಸ್ಥಾಪಕ ನೆಪ್ಪಿಸ್ತಾನೆ. ಇದೊಂದು ರುಟೀನ್ ಆಗಿ ಮಾರ್ಪಡುತ್ತೆ. ಹೆಚ್ಚು ಕಡಿಮೆ 15 ನ್ಯಾಯಸ್ಥಾಪಕರುಗಳು ಅಲ್ಲಿ ಆಳ್ವಿಕೆ ಮಾಡುವುದಕ್ಕಾಗಿ ಬರೋದನ್ನು ನಾವು ನೋಡ್ಬೋದು. ಈಗಲ ಸಮಯದಲ್ಲಿ ಕರ್ತನ ಸಂಧಾನದಲ್ಲಿರೋಣ. ಸ್ವಾಮಿ, ನಾನು ಮೊರೆ ಇಟ್ಟು ನಿನ್ನಿಂದ ಬಿಡುಗಡೆ ಹೊಂದಿಕೊಳ್ಳುವಂತೆ ಕರ್ತನೇ ಸಹಾಯ ಮಾಡು. ನಮಗಾಗಿ ರಕ್ಷಕನಾಗಿ ಇಳಿದು ಬರುವಂತಹ ಒಬ್ಬ ದೇವರಿದ್ದಾನೆ. ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯೇ, ಸಮಯಕ್ಕಾಗಿ ಸ್ತೋತ್ರ. ನಮ್ಮನ್ನು ನಿನ್ನ ಪಾದಗಳಿಗೆ ಒಪ್ಪಿಸಿಕೊಡ್ತೇವೆ. ನಿನ್ನ ಕೃಪೆಯಲ್ಲಿ ನಮ್ಮನ್ನು ಮರೆ ಮಾಡುವಂಥ ದೇವರು ನೀನಾಗಿರೋದಕ್ಕಾಗಿ ಸ್ತೋತ್ರ. ನಿನ್ನ ಸ್ಥಳಕ್ಕೆ ನಮ್ಮನ್ನು ಒಪ್ಪಿಸಿಕೊಡ್ತೇವೆ. ಕರ್ತನೆ, ನಾವು ನಿನ್ನನ್ನು ಸನ್ನಿಧಿಯಲ್ಲಿ ಮೊರೆ ಇಡುವಾಗ ನೀನು ನಮಗಾಗಿ ಇಳಿದು ಬಂದು ಸಹಾಯ ಮಾಡುವ ಸರ್ವಶಕ್ತನಾದ ದೇವರಾಗಿರುವುದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.